ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ₹1 ಕೂಡ ಖರ್ಚಿಲ್ಲದೆ ಫ್ರೀ ಬಸ್ ಪಾಸ್ಗೆ ಯಾವ ರೀತಿ ಸ್ವತಃ ನೀವೇ ನಿಮ್ಮ ಫೋನು, ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಅರ್ಜಿಯನ್ನು ಸಲ್ಲಿಸಿ ಫ್ರೀ ಬಸ್ ಪಾಸ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಇದೇ ರೀತಿ ನಾನು ಹೇಳೋ ರೀತಿ ನೀವು ಅರ್ಜಿಯನ್ನು ಹಾಕಿದ್ರೆ 100% ನೀವು ಫ್ರೀ ಬಸ್ ಪಾಸ್ನ ಪಡ್ಕೊಳ್ಬೋದು. ಆಲ್ರೆಡಿ ಫ್ರೀ ಬಸ್ ಪಾಸ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕೋದು ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಫುಲ್ ಆಗಿ ಹೇಳಿದ್ದೀನಿ. ಸೊ ಇನ್ನೊಂದೇನಂತ ಅಂದರೆ, ನಾವು ಬಸ್ ಪಾಸ್ ಅರ್ಜಿಯನ್ನು ಹಾಕಲಿಕ್ಕೆ ಬಸ್ ಪಾಸ್ ಫಾರ್ಮು, ಆಧಾರ್ ಕಾರ್ಡು, ಫೀ ರಿಸಿಪ್ಟ್ ಇವು 3 ಇದ್ರೆ ಸಾಕು, ಫ್ರೀ ಬಸ್ ಪಾಸ್ನ ನಾವು ಪಡ್ಕೊಳ್ಬೋದು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಹೇಳೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ಯಾವ ರೀತಿ ಫ್ರೀ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು, ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಈ ರೀತಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೊ ನೀವು ಜಸ್ಟ್ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ತುಂಬ ಸೇವಾ ಸಿಂಧುಗಳು ಬರ್ತದೆ. ಸೊ ಅದರಲ್ಲಿ ನಾನು ಹೇಳೋ ಸೇವಾ ಸಿಂಧುನ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ಸೇವಾ ಸಿಂಧು ಹೋಮ್ ಪೇಜ್ ಕರ್ನಾಟಕ ಸರ್ಕಾರ ಅಂತ ಈ ರೀತಿ ಬರುತ್ತೆ. ಸೊ ನೋಡ್ಬೋದು ಮೇಲ್ಗಡೆ ಸೇವಾ ಸಿಂಧು ಗೌರ್ಮೆಂಟ್ ಕನ್ನಡ ಅಂತ ಕೂಡ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬೇರೆ ಯಾವುದ್ರ ಮೇಲೂ ಮಾಡಬೇಡಿ. ಸೊ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಬಂದರೆ ಇಲ್ಲಿ ಮೇಲ್ಗಡೆ ಕ್ಲೋಸ್ ಬಟನ್ ಇರುತ್ತೆ, ಕ್ಲೋಸ್ ಕೊಟ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ಆಪ್ಷನ್ಸ್ ಶೋ ಆಗುತ್ತೆ. ಸೊ ಕೆಳಗಡೆ ಬಂದರೆ ಸೆಕೆಂಡ್ ಆಪ್ಷನಲ್ಲಿ ವಿದ್ಯಾರ್ಥಿಗಳ ಬಸ್ ಪಾಸ್ ಅಂತ ಕಾಣಿಸ್ತಿದೆ ಗೊತ್ತಾ. ಸೊ ವಿದ್ಯಾರ್ಥಿಗಳ ಬಸ್ ಪಾಸ್ನಲ್ಲಿ ನೀವು ನೋಡ್ಬೋದು ಕೆಳಗಡೆ ವಿದ್ಯಾರ್ಥಿ ಬಸ್ ಪಾಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ಆಮೇಲೆ ವಿದ್ಯಾರ್ಥಿಗಳ ಬಸ್ ಪಾಸ್ KSRTC, ವಿದ್ಯಾರ್ಥಿಗಳ ಬಸ್ ಪಾಸ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ. ಸೊ ನಿಮ್ದು ಯಾವ ಸಾರಿಗೆ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಸಾರಿಗೆ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕೋದು ಮಾತ್ರ ಎಲ್ಲ ಸಾರಿಗೆಗೂ ಸೇಮ್ ಪ್ರೊಸೆಸ್ಸು. ಸೊ ಎಕ್ಸಾಂಪಲ್ ಆಗಿ ನಾನು ಒಂದು ಸಾರಿಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ವಾಯುವ್ಯ ಕರ್ನಾಟಕ ಆಗಲಿ ಯಾವುದೇ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಲಾಗಿನ್ ID ಮತ್ತು ಲಾಗಿನ್ ID ಕೇಳುತ್ತೆ. ಸೊ ಲಾಗಿನ್ ID ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತಲ್ವ ಅದನ್ನೇ ಹಾಕಿ ಗೆಟ್ OTP ಕೊಟ್ಟು OTPನ ಹಾಕಬೇಕು. ಅಕಸ್ಮಾತ್ ನಿಮ್ದು ಏನಾದ್ರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಇದೆ, ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಆಧಾರ್ ಸಂಖ್ಯೆಯನ್ನು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಆಗಿರುತ್ತೆ. ಸೊ ಏನಿಲ್ಲ, ಇವಾಗ ನಾವು ಸಿಂಪಲ್ಲಾಗಿ ಲಾಗಿನ್ ID ಇದ್ದಲ್ಲಿ ಇಲ್ಲಿ ನಾವು ಫೋನ್ ನಂಬರ್, ಆಧಾರ್ ಲಿಂಕ್ ಇರೋ ಫೋನ್ ನಂಬರ್ನ ಹಾಕಿ, ಇಲ್ಲ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ನ ಹಾಕಿ, ಕೆಳಗಡೆ ಗೆಟ್ OTP ಅಂತ ಇರುತ್ತೆ, ಗೆಟ್ OTPನ ಕೊಡಿ. ಸೊ OTP ಬರುತ್ತೆ ಫೋನಿಗೆ, ಆ OTPನ ಹಾಕಿ, ಕೆಳಗಡೆ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ನ ಹಾಕಿ ಲಾಗಿನ್ ಆಗಬೇಕು. ಸೊ ನೋಡಿ, ಸೊ ಪರ್ಫೆಕ್ಟ್ ಆಗಿರೋ ಕ್ಯಾಪ್ಚರ್ನ ಹಾಕಿ ಕೆಳಗಡೆ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಅಂತ ಕಾಣಿಸುತ್ತೆ. ಸೊ ಈ ಡೌನ್ಲೋಡ್ ಮಾಡ್ಕೊಂಡ್ರೆ ಬಸ್ ಪಾಸ್ ಫಾರ್ಮ್ ಇರುತ್ತೆ. ಸೊ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ರ ಬಸ್ ಪಾಸ್ ಫಾರ್ಮ್, ಫೀ ರಿಸಿಪ್ಟು ಮತ್ತು ಇದು ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ. ಸೊ ಅಕಸ್ಮಾತ್ ಇಲ್ಲ ಅಂತಂದರೆ ಇಲ್ಲಿ ಡೌನ್ಲೋಡ್ ಕೊಟ್ಕೊಳ್ಳಿ, ಬಸ್ ಪಾಸ್ ಫಾರ್ಮ್ ಸಿಗುತ್ತೆ. ಸೊ ಎಲ್ಲ ರೆಡಿ ಇದ್ದರೆ ಸಿಂಪಲಾಗಿ ಕೆಳಗಡೆ ಪ್ರೊಸೀಡ್ ಟು ಅಪ್ಲೈ ಅಂತ ಗ್ರೀನ್ ಮಾರ್ಕಲ್ಲಿ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದಾಗ ನಮ್ದು ಯಾವ ಸಾರಿಗೆ ಅಂತ ಮೇಲ್ಗಡೆ ಬರುತ್ತೆ. ಸೊ ಸಿಂಪಲಾಗಿ ಆಮೇಲೆ ಕೆಳಗಡೆ ಸಿಂಪಲಾಗಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ನಡೀತೆ, ಮಾಡಿಲ್ಲ ಅಂದ್ರೂ ನಡೀತೆ. ಕ್ಲಿಕ್ ಮಾಡಿದ್ರೆ ಈ ರೀತಿ ಎಲ್ಲ ಬರುತ್ತೆ. ಸೊ ಅದನ್ನು ಬಿಟ್ಬಿಡಿ. ಇಲ್ಲಿ ಕೆಳಗಡೆ ಸಿಟಿಸನ್ ಕೇಳುತ್ತೆ, ಇಂಡಿಯನ್ ಸಿಟಿಸನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಕರ್ನಾಟಕ ಆಪ್ಷನ್ ಬರುತ್ತೆ, ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವೆರಡು ಕ್ಲಿಕ್ ಆದಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಇರುತ್ತೆ. ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗಿರುತ್ತೆ. ಅಂದರೆ ನಮ್ಮ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವ, ಸೊ ಆ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ನಾವಿಲ್ಲಿ ಹಾಕಬೇಕು. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಬಟನ್ ಕಾಣಿಸ್ತಿದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ OTP ಮೇಲೆ ಕ್ಲಿಕ್ ಮಾಡಿ. ಸೊ OTPಯನ್ನು ಪಡೆಯಿರಿ ಆಪ್ಷನ್ ಬರುತ್ತೆ. OTPಯನ್ನು ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಆಧಾರ್ ಲಿಂಕ್ ಇರೋ ಫೋನಿಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ ನಾವು ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಕ್ಲಿಕ್ ಹೇರ್ ಟು ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಏನಿಲ್ಲ, ನಾವು ಸಿಂಪಲ್ಲಾಗಿ ಎಲ್ಲೂ ಕ್ಲಿಕ್ ಮಾಡಬೇಡಿ, ಡೈರೆಕ್ಟಾಗಿ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಫೋನ್ ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿ. ಸೊ ಅದು ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಒಂದು OTP ಬರುತ್ತೆ. ಸೊ ವೇಟ್ ಮಾಡಿ. ಸೊ ಇಲ್ಲಿ OTP ಫೋನಿಗೆ ಯಾವ ನಂಬರ್ ಹಾಕಿರ್ತೀರೋ ಅದಕ್ಕೆ OTP ಬರುತ್ತೆ. ಸೊ OTPನ ನೀವು ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಡಬೇಕು. ಸೊ OTPನ ಹಾಕಿ ವ್ಯಾಲಿಡೇಟ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ವೆರಿಫೈಡ್ ಅಂತ ಬರಬೇಕು. ನೋಡಿ ಇಲ್ಲಿ ವೆರಿಫೈಡ್ ಅಂತ ಬಂತು. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಕ್ಯಾಟಗರಿ ಕೇಳುತ್ತೆ, ಕೋರ್ಸ್ ಕ್ಯಾಟಗರಿ ಬಂದುಬಿಟ್ಟು ಇಲ್ಲಿ ನೋಡಿ
ಕೋರ್ಸ್ ಕ್ಯಾಟಗರಿದಲ್ಲಿ ಏನೇನು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇರುತ್ತೆ ಕೋರ್ಸ್ ಕ್ಯಾಟಗರಿ ಮುಂದೆ. ಸೊ ಇಲ್ಲಿ ನೋಡ್ಬೋದು ನೀವು ಪ್ರೈಮರಿ, ಹೈಸ್ಕೂಲು, PUC ಇವಾಗ ಇದರಲ್ಲೇ ಡಿಗ್ರಿ ಆಮೇಲೆ ಡಿಪ್ಲೊಮಾ, PG ಇವೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಎಲ್ಲದಕ್ಕೂ ಸೇಮ್ ಪ್ರೊಸೆಸ್ಸು. ಸೊ ನೀವು PUCದವ್ರಾದ್ರೆ PUC, ಡಿಗ್ರಿದವ್ರಾದ್ರೆ ಡಿಗ್ರಿ, ಡಿಪ್ಲೊಮಾ ಆದರೆ ಡಿಪ್ಲೊಮಾ, ಹೈಸ್ಕೂಲ್ ಆದರೆ ಹೈಸ್ಕೂಲು, ಪ್ರೈಮರಿ ಆದರೆ ಪ್ರೈಮರಿ, ನಿಮ್ಗೆ ಯಾವ್ದು ಬೇಕಲ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕೋದು ಎಲ್ಲರಿಗೂ ಸೇಮ್ ಪ್ರೊಸೆಸ್ಸು. ಸೊ ನಿಮ್ಮದು ಇವಾಗ ನಾನು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮೇಲೆ PUC ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡಿಗ್ರಿಗೂ ಸೇಮ್ ಪ್ರೊಸೆಸ್ಸು, ಡಿಪ್ಲೊಮಾಗೂ ಸೇಮ್ ಪ್ರೊಸೆಸ್, ಎಲ್ಲದಕ್ಕೂ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ನೀವು ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕೋರ್ಸ್ ಕೇಳುತ್ತೆ ನೋಡಿ. ಇಲ್ಲಿ PUC ಆದರೆ ಫಸ್ಟ್ ಇಯರ್ ಸೆಕೆಂಡ್ PUC ಬರುತ್ತೆ. ಅದೇ ಡಿಗ್ರಿದವರಾದರೆ BA, BCom, BSc, BBA ಈ ರೀತಿ ಬರುತ್ತೆ. PGದವರಾದರೆ PG, ಡಿಪ್ಲೊಮಾದವ್ರದ್ದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, CS ಎಲ್ಲ ಬರುತ್ತೆ. ಸೊ ಅದ್ರ ಕೆಳಗಡೆನೇ ಸ್ಟಡಿ ಅಂತ ಕ್ಲಾಸ್ ಕೇಳುತ್ತೆ. ಸೊ ನೀವು ಫಸ್ಟ್ ಇಯರ, ಸೆಕೆಂಡ್ ಇಯರ, ಥರ್ಡ್ ಇಯರ, ಯಾವ ಇಯರು, ಡಿಗ್ರಿದವರಾದರೆ ಅದು PUದವರಾದರೆ ಫಸ್ಟು ಸೆಕೆಂಡು ಬರುತ್ತೆ. ಆಮೇಲೆ ಇದು ಪ್ರೈಮರಿ ಆದರೆ 1 to 10 ಬರುತ್ತೆ, ಹೈಸ್ಕೂಲ್ 1 to 7th ಬರುತ್ತೆ, ಹೈಸ್ಕೂಲ್ ಆದರೆ 8 to 10th ಬರುತ್ತೆ. ಸೊ ಡಿಪ್ಲೊಮಾ ಆದರೆ 1 to 3rd ಇಯರ್ ಬರುತ್ತೆ. ಸೊ ನಿಮ್ದು ಯಾವ ಇಯರ್ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ವೆರಿ ಸಿಂಪಲ್ ಇದು. ಸೊ ಇವಾಗ ನಮ್ಗೆ ಯಾವ ಇಯರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಪ್ಲಿಕೇಶನ್ ಹಾಕುವಾಗ. ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಏನಿಲ್ಲ ಕ್ಲಿಕ್ ಹೇರ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಎಲ್ಲ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಫೋಟೋ ಎಲ್ಲ ಬರುತ್ತೆ. ಅದಾದಮೇಲೆ ಆಮೇಲೆ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಬೇಕು. ಸೊ ಮೇಲಿನ ಆಪ್ಷನ್ ಕ್ಲಿಕ್ ಮಾಡಬೇಕು 2 ಸಲ, ಕೆಳಗಿನ ಆಪ್ಷನ್ ಗೆಟ್ ಡೀಟೇಲ್ಸ್ ಮೇಲೆ ಎರಡು ಸಲ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ಮ ನೇಮು, ನಮ್ಮ ಫೋಟೋ, ಅಡ್ರೆಸ್ಸು, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಕೂಡ ಬರುತ್ತೆ. ಸೊ ಇಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಬಿಟ್ಟು ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಬೇಕು. ನೀವು SC ST OBC ಯಾವುದು ಅಂತ ನೋಡಿ. ಇಲ್ಲಿ SC ST ಅವರಾದರೆ SC ST ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಶೆಡ್ಯೂಲ್ ಕಾಸ್ಟ್ ಮೇಲೆ ಇಲ್ಲಿ RD ನಂಬರ್ ಕೇಳುತ್ತೆ. ಅಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಆಗುತ್ತೆ. ಓಕೆನಾ? ಅಕಸ್ಮಾತ್ ನೀವು ಏನಾದ್ರು OBCದವರಾಗಿದ್ದರೆ, ಇತರವರಾಗಿದ್ದರೆ ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಏನೂ ಹಾಕೋದು ಬೇಡ. ಇಲ್ಲಿ ನೋಡ್ಬೋದು ಫ್ರೀ ಬಸ್ ಪಾಸ್ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಪ್ರೂಫ್ ಸಮೇತ ಇಲ್ಲಿ ನೋಡಿ ಕೆಳಗಡೆ ಕಾಣಿಸ್ತಿದೆ ನೋಡಿ. ಫೀಸ್ ಅಮೌಂಟ್ ಪೇಯ್ಡ್ ಕೌಂಟರ್ ಆಫೀಸ್ ಅಂತ 0, ಮುಂಚೆ ಎಲ್ಲ 1050 ಇಷ್ಟೆಲ್ಲ ಕಾಣಿಸುತ್ತೆ. ಇವಾಗ 0 ರೂಪೀಸ್ ಅಂದರೆ ಫ್ರೀ ಬಸ್ ಪಾಸ್ ಆಗಿದೆ ಅಂತ. ಸೊ ಈ ರೀತಿ ಅಪ್ಲಿಕೇಶನ್ ಆಗಿದ್ರೆ ಫ್ರೀ ಬಸ್ ಪಾಸ್ ಸಿಗುತ್ತೆ. ಇವಾಗ ಅದಕ್ಕಿಂತ ಮುಂಚೆ ಈ ಸಂಸ್ಥೆಗಳ ವಿವರಗಳು ಹಾಕೋಣ. ಎಂಟರ್ ಸ್ಟೂಡೆಂಟ್ ID ಅಂತ ಕೇಳುತ್ತೆ. ಸ್ಟೂಡೆಂಟ್ ID ಎಷ್ಟು ಜನಕ್ಕೆ ಸಿಕ್ಕಿರಲ್ಲ ಅವ್ರು ನೀವು SATS ID ಹಾಕ್ಬೋದು, ಇಲ್ಲಾಂದರೆ ಫೀಸ್ ರಿಸಿಪ್ಟ್ ಮೇಲೆ ಇರೋ ಚಲನ ID ಹಾಕ್ಬೋದು, SLC ನಂಬರ್ ಹಾಕ್ಬೋದು. ಡಿಗ್ರಿ ಅವರು UCMS ನಂಬರ್ನ ಹಾಕಿ. ಆಮೇಲೆ ಸ್ಟೂಡೆಂಟ್ ನೇಮ್ ಕೇಳುತ್ತೆ, ಸ್ಟೂಡೆಂಟ್ ನೇಮ್ನ ಹಾಕಿ. ಸ್ಟೂಡೆಂಟ್ ಅಡ್ರೆಸ್ ಕೇಳುತ್ತೆ, ಸ್ಟೂಡೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಥರ ಆ್ಯಸ್ ಇಟ್ ಈಸ್ ಹಾಗೆ ಹಾಕಿ. ನೇಮ್ನು ಕೂಡ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕಿ. ಆಮೇಲೆ ಸ್ಟಡಿ ಇನ್ ಕ್ಲಾಸ್ ಅಂತ ಕೇಳುತ್ತೆ. ನೀವು ಫಸ್ಟ್ PUC ಆಗಿದ್ದರೆ 11 ಹಾಕಿ, ಸೆಕೆಂಡ್ ಆಗಿದ್ದರೆ ಸೆಕೆಂಡ್ ಹಾಕಿ, 8th ಆಗಿದ್ದರೆ 8th, 10th ಆಗಿದ್ದರೆ 10th ಅಂತ. ಡಿಗ್ರಿ ಫಸ್ಟ್ ಇಯರ್ ಆಗಿದ್ದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಗಿದ್ದರೆ ಸೆಕೆಂಡ್ ಇಯರು, ಡಿಪ್ಲೊಮಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಯಾವ ಇಯರ್ ಆಗಿರುತ್ತೆ ಅದನ್ನು ನೀವು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಬೇಕು. ಡಿಪ್ಲೊಮಾ ಫಸ್ಟ್ ಇಯರ್ ಆಗಿದ್ದರೆ ಫಸ್ಟ್ ಇಯರ್ ಅಂತ ಹಾಕಿ, ಡಿಪ್ಲೊಮಾ ಅಂತ. ಆಮೇಲೆ ಇಲ್ಲಿ ಯೂನಿವರ್ಸಿಟಿ ಕೇಳುತ್ತೆ. ಸೊ ಒಬ್ಬೊಬ್ರದ್ದು ಯೂನಿವರ್ಸಿಟಿ ಒಂದೊಂದು ಇರುತ್ತೆ. ಸೊ ಇದು ಡಿಗ್ರಿದವ್ರದ್ದು ಕುವೆಂಪು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಈ ರೀತಿ ಬರುತ್ತೆ. PUCದವ್ರದ್ದು ಡಿಪಾರ್ಟ್ಮೆಂಟ್ ಪ್ರೀ ಯೂನಿವರ್ಸಿಟಿ ಬರುತ್ತೆ. ಡಿಪ್ಲೊಮಾದವ್ರದ್ದು ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್ ಬರುತ್ತೆ. ಅದೇ 1 to 10 ಅವ್ರದ್ದು ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಬರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಟಿಕ್ ಹೇಳುತ್ತೆ. ಸೊ ನಿಮ್ಮ ಕಾಲೇಜ್ ಡಿಸ್ಟಿಕ್ ಯಾವುದು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸ್ಕೂಲ್ ಕಾಲೇಜ್ ಡಿಸ್ಟಿಕ್ಕು, ಆಮೇಲೆ ಸ್ಕೂಲ್ ಕಾಲೇಜ್ ತಾಲೂಕು ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಇದೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಮತ್ತು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಅಕಸ್ಮಾತ್ ನಿಮ್ದು ಆಧಾರ್ ಕಾರ್ಡಲ್ಲಿ ಇರೋ ಡಿಸ್ಟಿಕಲ್ಲೇ ನೀವು ಕಾಲೇಜ್ ಓದ್ತಿದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಕಾಲೇಜ್ ಡಿಸ್ಟಿಕ್ಕು, ಕಾಲೇಜ್ ತಾಲೂಕು, ಆಮೇಲೆ ಕಾಲೇಜಿಂದು ಅಡ್ರೆಸ್ ಎಲ್ಲ ಹಾಕಬೇಕಾಗಿರುತ್ತೆ. ನೋಡಿ ನಾನು ಸಿಂಪಲ್ಲಾಗಿ ನಿಮ್ಗೊಂದು ಡೆಮೋ ಕಾಣಿಸ್ತಾ ಇದ್ದೀನಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ. ಸೊ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡೆ, ಆಮೇಲೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅದಾದಮೇಲೆ ಕಾಲೇಜ್ ಇದು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಏನಂತಂದರೆ ಕಾಲೇಜ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಲೇಜ್ ನೇಮ್ ಅಥವಾ ಹೈಸ್ಕೂಲ್ ನೇಮು, ಪ್ರೈಮರಿ ನೇಮು ಅಥವಾ ಡಿಪ್ಲೊಮಾದ ಯಾವ ನಿಮ್ದು ಏನು ಕಾಲೇಜ್ ಇದೆ ಅದು ಲೀಸ್ಟ್ ಬಂದಿರುತ್ತೆ ಇಲ್ಲಿ. ಸೊ ಎಲ್ಲ ಸರ್ಚ್ ಮಾಡಬೇಕು ಸಿಂಪಲ್ಲಾಗಿ, ಎಲ್ಲನೂ ಸರಿಯಾಗಿ ಪಿನ್ ಟು ಪಿನ್ ನೋಡಬೇಕು. ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಬರಲ್ಲ, ಸರ್ಚ್ ಮಾಡಬೇಕು. ಸೊ ನಿಮ್ಮ ಕಾಲೇಜ್ ನೇಮು, ಹೈಸ್ಕೂಲ್ ನೇಮು ಇದ್ದೇ ಇರುತ್ತೆ. ಸೊ ಸರಿಯಾಗಿ ಇಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಿಕ್ಕಿಲ್ಲ, ಏನು ಮಾಡಿದ್ರೂ ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಅದರ್ಸ್ ಆಪ್ಷನ್ ಇದೆ. ಅದರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮ್ಮ ಕಾಲೇಜ್ ನೇಮ್ನ ಟೈಪ್ ಮಾಡ್ಕೊಳ್ಳಿ, ಹೈಸ್ಕೂಲ್ ಅಥವಾ ಕಾಲೇಜ್ ನೇಮ್ನ. ಸಿಕ್ತಂದರೆ ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಅದರ್ ಸೆಲೆಕ್ಟ್ ಮಾಡ್ಕೊಂಡು ಟೈಪ್ ಮಾಡಿ. ಇವಾಗ ನಮ್ಮ ಕಾಲೇಜಲ್ಲಿ ನನಗೆ ನೋಡಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಕಾಲೇಜ್ ಅಡ್ರೆಸ್ ಕೇಳುತ್ತೆ. ಸೊ ಅದನ್ನು ಟೈಪ್ ಮಾಡ್ಕೊಳ್ಳಿ. ಅಂದರೆ ಯಾವ ತಾಲೂಕು, ಯಾವ ಕಾಲೇಜ್ ಹೆಸರೇನು ಇದನ್ನು ಟೈಪ್ ಮಾಡ್ಕೊಳ್ಳಿ. ತಾಲೂಕು ಹೆಸರು, ಡಿಸ್ಟಿಕ್ ಹೆಸರು.
ಕೆಳಗಡೆ ನೋಡಿ ನಮಗೆ ಫೀಸ್ 0 ರೂಪೀಸ್ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ದುಡ್ಡಿತ್ತು, ಫ್ರೀ ಬಸ್ ಪಾಸ್ ಆಗಿದ್ದು 0 ರೂಪೀಸ್. ಓಕೆನಾ. ಅದಾದಮೇಲೆ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ, ಅದನ್ನು ಬಿಟ್ಟುಬಿಡಿ, ಅದು ಹಾಗೆ ಇರುತ್ತೆ. ನೀವೇನು ಮತ್ತು ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ಸೊ ಫ್ರೀ ಬಸ್ ಪಾಸ್ ಇದು ಆಗಿರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಪ್ರಮಾಣದ ಮಾರ್ಗದ ವಿವರಗಳು ಅಂತ ಇರುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ದ ಸೋರ್ಸ್ ಆಫ್ ಡಿಸ್ಟಿಕ್ ಅಂತ ಕೇಳುತ್ತೆ. ಸೊ ನಿಮ್ಮ ಬಸ್ ಪಾಸಿಂದ ಯಾವ ಡಿಸ್ಟಿಕ್ ಇದೆ ಅಲ್ವಾ, ಸೊ ಆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ರೀತಿ ಕೆಳಗಡೆ ತಾಲೂಕು ಕೇಳುತ್ತೆ. ಸೊ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಹೋಬಳಿ ಇರುತ್ತೆ, ಪ್ರತಿಯೊಂದು ಇದಕ್ಕೂ ಹೋಬಳಿ ಇರುತ್ತೆ, ಸಿಟಿಗೆ ಮಾತ್ರ ಹೋಬಳಿ ಇರಲ್ಲ. ಸೊ ನಿಮ್ದು ಯಾವ ಹೋಬಳಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಇನ್ಕಮ್ನಲ್ಲಿ ನಿಮ್ಮ ಹೋಬಳಿ ಮೆನ್ಷನ್ ಇರುತ್ತೆ, ಬೇಕಿದ್ರೆ ಡೌಟ್ ಇದ್ದರೆ ನೋಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ. ಆಮೇಲೆ ಸೆಲೆಕ್ಟ್ ಆಫ್ ದ ರೂಟ್ ವಿಲೇಜ್ ಅಂತ ಕೇಳುತ್ತೆ. ಸೊ ನಿಮ್ಮ ಬಸ್ ಯಾವ ಪ್ರಯಾಣದ ಮೂಲಕ ಇದು ರಸ್ತೆ ಮೂಲಕ ಬರುತ್ತೆ ಅಂತ. ಸೊ ನಿಮ್ಮ ಊರ ಹೆಸರಿದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ, ನೀವು ಯಾವ ಬಸ್ ಸ್ಟ್ಯಾಂಡಿಂದ ಹತ್ತಿರ ಇಲ್ಲ, ಅಕಸ್ಮಾತ್ ಇಲ್ಲ ಆಗಿದ್ದರೆ ಅಕ್ಕಪಕ್ಕದ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಒಟ್ಟಿನಲ್ಲಿ ನಿಮ್ಮ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮ ಊರ ಹೆಸರಿಲ್ಲ ಅಂದರೆ ಅಕ್ಕಪಕ್ಕ ಊರಿನ ಹೆಸರು ಏನಿದೆ ಅದನ್ನು ನೋಡ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಹಾಕ್ಕೊಳ್ಳಿ. ಇಲ್ಲ ಅಕ್ಕಪಕ್ಕ ಊರು ಯಾವುದಿದೆ ನಿಮ್ಮ ಊರ ಹೆಸರು ಇಲ್ಲ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಮತ್ತೆ ನಿಮ್ಮ ಊರ ಹೆಸರು ಬರುತ್ತೆ. ಸೊ ನಿಮ್ಮ ಊರ ಹೆಸರು ಇಲ್ಲ ಅಂದರೆ ಮಾತ್ರ ಅಕ್ಕಪಕ್ಕದ ಮಾಡ್ಕೊಳ್ಳಿ, ಇಲ್ಲಾಂದರೆ ಊರ ಹೆಸರಿದ್ರೆ ನೋ ಪ್ರಾಬ್ಲಮ್, ಊರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೋರ್ಡಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ನೀವು ಹತ್ತೋದು ಎಲ್ಲಿಂದ, ಯಾವ ಬಸ್ ಸ್ಟ್ಯಾಂಡಿಂದ ಅಂತ ಇಲ್ಲಿ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾವ ಬಸ್ ಸ್ಟ್ಯಾಂಡಿಂದ ಇದು ಪರ್ಫೆಕ್ಟ್ ನೀವು ಹತ್ತುವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹತ್ತುವುದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಳಿಯೋದು ಕೂಡ ಕೇಳುತ್ತೆ. ಸೊ ಅಕಸ್ಮಾತ್ ಹತ್ತುವುದಲ್ಲಿ ನಿಮ್ಮ ಊರ ಹೆಸರಿಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಸೊ ಇವಾಗ ಡ್ರಾಪಿಂಗ್ ಪಾಯಿಂಟ್ ಬಂದುಬಿಟ್ಟು ಇಳಿಯೋದು ಅಂದರೆ ನೀವು ಎಲ್ಲಿ ಇಳಿತೀರಾ ಅಂತ, ನಿಮ್ಮ ಕಾಲೇಜ್ ಎಲ್ಲಿ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಇಳಿಯೋದು. ಅದಾದಮೇಲೆ ಇಳಿಯೋದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಮಾರ್ಗ ಬದಲಾವಣೆ ಕೇಳುತ್ತೆ. ಅಂದರೆ ನೀವು ಬಸ್ಸು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಲ್ಲ, ನೀವು ಮಿಡ್ಲ್ ಎಲ್ಲಾದರೂ ಸ್ಟಾಪ್ ಮಾಡಿ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಕಡೆ ನಿಲ್ಸತ್ತೆ ಅಂತ ಇರುತ್ತಲ್ವ ಮೇನ್ ಬಸ್ ಸ್ಟ್ಯಾಂಡಲ್ಲಿ, ಸೊ ಆ ಬಸ್ ಸ್ಟ್ಯಾಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ. ಮಾರ್ಗ ಬದಲಾವಣೆ ಯಾವುದು ಇದನ್ನು ನಿಮ್ಮ ಶಾಲೆಯಲ್ಲಿ ಫಾರ್ಮ್ನಲ್ಲಿ ಎಲ್ಲ ಫಿಲಪ್ ಮಾಡಿ ಕೊಟ್ಟಿರ್ತಾರೆ ನೋಡಿ, ಸೊ ಅದೇ ರೀತಿ ಹಾಕಬೇಕಾಗಿರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗೋದು ಏನಿರಲ್ಲ, ಸಿಂಪಲಾಗಿ ಫಾರ್ಮಲ್ಲಿ ಏನಿರುತ್ತೆ ಹತ್ತೋದು ಇಳಿಯೋದು ಎಲ್ಲಿಂದ ಎಲ್ಲಿವರೆಗೂ ಮಾರ್ಗ ಬದಲಾವಣೆ ಅಲ್ಲೇ ಇರುತ್ತೆ. ಸಿಂಪಲಾಗಿ ಫ್ರಮ್ ಟು ಮಾರ್ಗ ಬದಲಾವಣೆ ಇದನ್ನು ಸಿಂಪಲಾಗಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು 90% ನಿಮಗೆ ಅಪ್ಲಿಕೇಶನ್ ಹಾಕ್ದಂಗೆ ಇಷ್ಟು ಸೆಲೆಕ್ಟ್ ಮಾಡ್ಕೊಬಿಟ್ರೆ. ಸೊ ಇವಾಗ ನಾನು ನೋಡಿ ಮಾರ್ಗ ಬದಲಾವಣೆ ಎಲ್ಲ ಬಂದಿದೆ, ಇಲ್ಲಿ ಮಾರ್ಗ ಬದಲಾವಣೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಾಂದ್ರೆ ಅದರ್ಸಲ್ಲಿ ಹಾಕಿ ಇದನ್ನು ಟೈಪ್ ಮಾಡ್ಕೊಳ್ಬೋದು. ಸೊ ಬಟ್ 100% ಬಂದಿರುತ್ತೆ, ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ಸ್ಕ್ರೋಲ್ ಮಾಡೋಣ. ಕೌಂಟರ್ ಆಯ್ಕೆಯನ್ನು ಮಾಡಿ. ಸೊ ಬಸ್ ಪಾಸ್ ಯಾವ ಕೌಂಟರ್ ಕೊಡ್ತೀವಿ ಅಂತ ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದಮೇಲೆ ಡಿಪೋ ಬರುತ್ತೆ. ಸೊ ಯಾವ ಡಿಪೋ ಕೊಡ್ತೀರಾ ಆ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲಾಗಿ ಯಾವ ಡಿಪೋ ಇರುತ್ತೆ ಆ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದರೆ ಬಸ್ ಪಾಸ್ ಕೊಡೋ ಡಿಪೋ. ಆಮೇಲೆ ಕೌಂಟರ್ ಬರುತ್ತೆ. ಸೊ ಕೌಂಟರು ಕೂಡ ಸೇಮ್ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಿಮ್ದು ಯಾವ ಡಿಪೋ ಇರುತ್ತೆ ಆ ಡಿಪೋನ ಮತ್ತೆ ಇದು ಕೌಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಯಾವ ಕೌಂಟರ್ಗೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ. ಅದೇ ರೀತಿ ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಿದೆ, ಇದೆಲ್ಲ ಫಿಲಪ್ ಆದಮೇಲೆ ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಿದೆ ಗೊತ್ತಾ. ಸೊ ಈ ಕ್ಯಾಪ್ಚರ್ನ ಟೈಪ್ ಮಾಡಬೇಕು, ಆ್ಯಸ್ ಇಟ್ ಇಸ್ ಹೆಂಗಿದೆ ಹಾಗೆ ಕ್ಯಾಪ್ಚರ್ನ ಹಾಕಿಬಿಟ್ಟು ನಾವು ಇದು ಮಾಡಬೇಕಾಗಿರುತ್ತೆ, ಏನಂತ ಅಂದರೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು ನೋಡಿ ಕ್ಯಾಪ್ಚರ್ನ ಪರ್ಫೆಕ್ಟಾಗಿ ಹಾಕ್ತೀನಿ. ಸೊ ನೀವು ಕೂಡ ಪರ್ಫೆಕ್ಟಾಗಿ ಹಾಕಿ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ. ಸಿಂಪಲಾಗಿ ಇವಾಗ ನಾನು ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ನೆಕ್ಸ್ಟ್ ಈ ರೀತಿ ಬರುತ್ತೆ, ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಬರುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಏನು ಫಿಲಪ್ ಮಾಡಿದ್ದೀರಾ. ಸೊ ಎಲ್ಲ ಸರಿಯಾಗಿದೆಯಲ್ಲ ನೋಡ್ಕೊಳ್ಳಿ, ಹತ್ತೋದು ಇಳಿಯೋದು ಮಾರ್ಗ ಬದಲಾವಣೆ ನಿಮ್ಮ ಕಾಲೇಜ್ ಹೆಸರು ತರಗತಿ ಡಿಪಾರ್ಟ್ಮೆಂಟು ಪ್ರತಿಯೊಂದನ್ನು ಚೆಕ್ ಮಾಡಿ. ಸೊ ಪ್ರತಿಯೊಂದು ಸರಿ ಇದೆಲ್ಲ ನೋಡ್ಕೊಂಡು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಕೆಳಗಡೆ ಅಟ್ಯಾಕ್ ಝೆನೋಕ್ಸರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಫಾರ್ಮ್ನ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟಿಗೆ ಕಾಣಿಸ್ತಿರೋ ಆಪ್ಷನಲ್ಲಿ ನಾವು ಬಸ್ ಪಾಸ್ ಫಾರ್ಮ್ನ ಅಪ್ಲೋಡ್ ಮಾಡಬೇಕು, ಸ್ಕ್ಯಾನ್ ಮಾಡಿಬಿಟ್ಟು PDF-ನಲ್ಲಿ ನೋಡಿ. ಇಲ್ಲಿ PDF-ನಲ್ಲಿ ಇರಬೇಕು, ಜಾಸ್ತಿ MB ಇಡಬೇಡ್ರಿ, 1 MB ಕೆಳಗೆ ಇರಲಿ. PDF-ಅಲ್ಲಿ ಫಸ್ಟಿಗೆ ಬಸ್ ಪಾಸ್ ಫಾರ್ಮ್ ಏನು ನಾವು ಬರ್ಸ್ಕೊಂಡು ಬಂದಿರ್ತೀವಲ್ಲ ಶಾಲೆಯಲ್ಲಿ ಕಾಲೇಜ್ನಲ್ಲಿ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿ PDF-ನಲ್ಲಿ ಅಪ್ಲೋಡ್ ಮಾಡಿ. ಅದಾದಮೇಲೆ ಕೆಳಗಡೆ ನೋಡಿ ಫೀ ರಿಸಿಪ್ಟ್ ಕೇಳುತ್ತೆ. ಸೊ ಫೀ ರಿಸಿಪ್ಟ್ ಕಾಲೇಜು ಸ್ಕೂಲಿನ ಫೀ ರಿಸಿಪ್ಟ್ನು ಕೂಡ PDF-ನಲ್ಲಿ ಸೇಮ್ ಅದೇ ರೀತಿ ಸ್ಕ್ಯಾನ್ ಮಾಡಿ PDF-ನ ಅಪ್ಲೋಡ್ ಮಾಡಿ. ಅದೇ ರೀತಿ ಕೆಳಗಡೆ ಇಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ನ ನೀವು ಸಿಂಪಲಾಗಿ ರೆಸಿಡೆನ್ಸಿ ಅಡ್ರೆಸ್ ಇದ್ದಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಅದು ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ನೋಡಿ ಸೇವ್ ಆ್ಯಂಡ್ ಅನೆಕ್ಸರಿ ಅಂತ ಇರುತ್ತೆ. ಸೇವ್ ಆ್ಯಂಡ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ಅಗೇನ್ ಈ ರೀತಿ ಬರುತ್ತೆ, ಎಲ್ಲ ಡೀಟೇಲ್ಸ್ ಇರುತ್ತೆ. ಇನ್ನೊಂದು ಸಲ ಬೇಕಿದ್ರೆ ನೋಡ್ಕೊಳ್ಳಿ. ಸೊ ಎಲ್ಲ ನೋಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೀಲಿ ಮಾರ್ಕಲ್ಲಿ ನಾವು ಅಪ್ಲೋಡ್ ಮಾಡೋದೆಲ್ಲ ಬಂದಿರುತ್ತೆ, ನೀಲಿ ಅಕ್ಷರಲ್ಲಿ ಅದು ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡಿರೋ ಒಂದೊಂದೇ ಡಾಕ್ಯುಮೆಂಟ್ಸ್ ಶೋ ಆಗುತ್ತೆ. ಸೊ ಸರಿಯಾಗಿದೆ, ಇನ್ನೊಂದು ಸಲ ಅದ್ರ ಚೆಕ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ, ಚೆಕ್ ಮಾಡಿ, ಕ್ಲೋಸ್ ಮಾಡಿ. ಸೊ ಆಮೇಲೆ ಕೆಳಗಡೆ ಏನಿಲ್ಲ, ಕೆಳಗಡೆ ಸಬ್ಮಿಟ್ ಅನ್ನೋ ಬಟನ್ ಇದೆ. ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ನಮ್ಮ ಬಸ್ ಪಾಸ್ ಅರ್ಜಿ ಸಬ್ಮಿಟ್ ಆದಂಗೆ. ಸೊ ಇವಾಗ ಇದು ಪ್ರಿಂಟ್ ಬೇಕಲ್ವ ನಮಗೆ, ಇವಾಗ ಸಬ್ಮಿಟ್ ಏನೋ ಮಾಡಿದ್ದೀವಿ, ಪ್ರಿಂಟ್ ಬೇಕಂದರೆ ಏನಿಲ್ಲ, ಸಿಂಪಲಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಎಲ್ಲ ತುಂಬ ಎಲ್ಲ ಬರೆದಿದ್ದಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಎಕ್ಸ್ಪರ್ಟ್ PDF ಅಂತ ಇದೆ, ಇದ್ರ ಮೇಲೆ ಎಕ್ಸ್ಪರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಈ PDF-ನ ನಾವು ಪ್ರಿಂಟ್ ಹೊಡೆದು
ಅದಕ್ಕೆ ಇದು ಬಸ್ ಪಾಸ್ ಫಾರ್ಮು, ಫೀಸ್ ರಿಸಿಪ್ಟು ಮತ್ತು ಇದು ಆಧಾರ್ ಕಾರ್ಡ್ ಎಲ್ಲ ಅಟ್ಯಾಚ್ ಮಾಡಿ ನಿಮ್ಮ ನಿಯರ್ ಇದು ಇರತ್ತಲ್ಲ ಕರ್ನಾಟಕ ಒನ್ ಇಲ್ಲ ಅಂದರೆ ಬಸ್ ಡಿಪೋ ಏನು ಕೌಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಕೊಟ್ಟರೆ ಸಾಕು, ನಿಮಗೆ ಫ್ರೀ ಬಸ್ ಪಾಸ್, ಉಚಿತ ಬಸ್ ಪಾಸ್ ಫ್ರೀ ಆಗಿ ಕೊಡ್ತಾರೆ. ಓಕೆನಾ? ಸೊ ಇಷ್ಟೇ ಸಿಂಪಲ್ ಆಗಿರೋದು, ಮತ್ತು ಇದರಲ್ಲಿ ಏನು ಡೌಟ್ಸ್ ಇರಲ್ಲ. ವೆರಿ ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ ಇದೇ ರೀತಿ ಸರಳವಾಗಿ ಹಾಕ್ಕೊಳ್ಬೋದು. ಸೊ ಈ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇ ರೀತಿ ಮತ್ತೆ ನಾನು ಸ್ಕಾಲರ್ಶಿಪ್ಪು, ಗೌರ್ಮೆಂಟ್ ಜಾಬ್ ಅಪ್ಡೇಟು ಮತ್ತು ಎಲ್ಲ ಥರದ್ದು ಅಪ್ಲಿಕೇಶನ್ ಹಾಕುವ ರೀತಿಯನ್ನು ಕೂಡ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ. ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಕೂಡ ಮಾಡಿ ತಿಳ್ಕೊಬೋದಾ ಅಂತ ಹೇಳ್ತಾ, ಮತ್ತೆ ನಾನು ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.